ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸ್ಟಾಕ್ ಮಾರ್ಕೆಟ್ ನಿಮ್ಮಲ್ಲಿ ಕೆಲವು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ನಿಮ್ಮ ಪೋರ್ಟ್ಫೋಲಿಯೋ ಏನಾಯಿತು, ಎಷ್ಟು ದುಡ್ಡನ್ನು ಕಳ್ಕೊಂಡ್ರಿ ಅಂತ. ಸೊ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ತುಂಬ ದಿನ ಆಯಿತು. ಇನ್ನೇನು ಅಂತ ವಿಡಿಯೋ ಮಾಡಲಿ ಗುರು. ಕಳೆದ 2 ವರ್ಷದಿಂದ ನನ್ನ ಪೋರ್ಟ್ಫೋಲಿಯೋ ಯಾವುದೇ ಪ್ರಾಫಿಟನ್ನು ಕೊಟ್ಟಿಲ್ಲ. ನಂಗೆ ಗೊತ್ತು ನಿಮ್ಮಲ್ಲೂ ಕೂಡ ಮೆಜಾರಿಟಿ ಜನಗಳದ್ದು ಕಳೆದ 2 ವರ್ಷದಲ್ಲಿ ಫ್ಲ್ಯಾಟ್ ಲೈನೇ ಇರುತ್ತೆ, ಏನು ಕೂಡ ದುಡ್ಡು ಮಾಡೋದಕ್ಕಾಗಿರೋದಿಲ್ಲ. ಆಬ್ವಿಯಸ್ಲಿ ಮಾರ್ಕೆಟ್ ಮೂನೇ ಆಗ್ತಿಲ್ಲ ಗುರು. ಒಂದು ಮೇಲೋಗುತ್ತೆ, ಪಟ್ಟನ್ನು ಕೆಳಗೆ ಬರುತ್ತೆ, ಮತ್ತು ಮೇಲೋಗುತ್ತೆ, ಫ್ಲ್ಯಾಟ್ ಲೈನ್. 2 ವರ್ಷದಲ್ಲಿ ಮೆಜಾರಿಟಿ ಜನ ಯಾರು ಕೂಡ ದುಡ್ಡು ಮಾಡೋದಕ್ಕಾಗಿರೋದಿಲ್ಲ. ನೀವೇನಾದರೂ ಸ್ಟಿಲ್ ಮಾಡಿದರೆ ಗ್ರೇಟ್ ಬಿಡಿ ನೀವು, ಆಯಿತಾ. ಸೊ ಈ ಕಳೆದ 2 ವರ್ಷಗಳಲ್ಲಿ ಒಂದರಿಂದ ಒಂದು ಏನಾದರೂ ಒಂದು ದೊಡ್ಡ ತಲೆನೋವುಗಳೇ ಆಗ್ತಾಯಿದೆ. ಈ ಟ್ರಂಪ್ ಬಂದ ಮೇಲಂತೂ ಫಸ್ಟ್ ಟರ್ಮ್ ಚೆನ್ನಾಗಿತ್ತು, 2ನೇ ಸಲ ಬಂದ ಈ ಟ್ರಂಪು, ಯಪ್ಪ ಯಾಕೆ ಬಂದೋ ಅಂದಮೇಲೆ ಯಾರೋ ಗುಂಡಾರಿಸಿದ್ರು, ಹೊಗೆ ಹಾಕೊಂಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಇನ್ನೇನಪ್ಪ ಮತ್ತೆ ಫಸ್ಟು ರಷ್ಯಾ ಯುಕ್ರೇನ್ ವಾರು, ಅದರಲ್ಲೂ ಕೂಡ ಮಾರ್ಕೆಟ್ ಒಂದು ಲೆವೆಲಿಗೆ ಡೌನ್ ಆಗಿತ್ತು. ನಮ್ಮ ಜನ ಅಂತೂ ಈ ವಾರಿಂದೇನೋ ಆಗ್ಬಿಡುತ್ತೆ ಅಂತ ಪ್ಯಾನಿಕ್ಸ್ ಎಲ್ಲ ಮಾಡಿ ಮಾರ್ಕೆಟ್ ಡೌನ್ ಆಗಿತ್ತು. ಅದಾದಮೇಲೆ ಮಾರ್ಕೆಟ್ ಸ್ವಲ್ಪ ರಿಕವರಿ ಆಗ್ತಾ ಇತ್ತು. ಆಮೇಲೆ ತಗೊಳಪ್ಪ ಟ್ರಂಪಿನ ತಲೆನೋವು ಶುರುವಾಯಿತು. ಟ್ಯಾರಿಫ್, ನಮ್ಮ ದೇಶದ ಮೇಲೂ ಟ್ಯಾರಿಫ್ ಆಗ್ತಾನೆ, ಜನ ಫುಲ್ ಪ್ಯಾನಿಕ್, ಅಯ್ಯೋ ಈ ಟ್ಯಾರಿಫಿಂದ ಹೋಯ್ತು ಮುಗೀತು ನಮ್ಮ ದೇಶದ ಕತೆ ಅಂದ್ಕೊಂಡು ಮತ್ತೆ ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತೊಮ್ಮೆ ಮಾರ್ಕೆಟ್ ಡೌನ್ ಆಗಿ ಶುರುವಾಗುತ್ತೆ. ಅದಾದಮೇಲೆ ತಗೊಳಪ್ಪ ಈ AI ವಾರ್ ಶುರುವಾಗ್ತಾಯಿದೆ, AI ವಾರ್. ಸೊ ನಮ್ಮ ದೇಶದಲ್ಲಿ ಈ ಆಂಥ್ರೋಪಿಕ್ಸು ಅದು ಇದು ಎಲ್ಲ ಬಂದಮೇಲೆ ಈ ಇನ್ಫೋಸಿಸ್ಸು ಅವು ಇವು ಕಂಪ್ನಿಗಳದೆಲ್ಲ ರೆವಿನ್ಯೂ ಡೌನ್ ಆಗಿ ಮತ್ತೊಮ್ಮೆ ಜನ ಪ್ಯಾನಿಕ್ ಸೆಲ್ಲಿಂಗು, AI ಏನೋ ಆಗ್ಬಿಡುತ್ತೆ, ಎಲ್ಲರೂ ಕೆಲಸ ಕಳ್ಕೊಂಬಿಡ್ತಾರೆ, ಮತ್ತೆ ಪ್ಯಾನಿಕ್ ಸೆಲ್ಲಿಂಗ್, ಮತ್ತೆ ಡೌನ್. ಅದಾದಮೇಲೆ ಯಾರು ರಿಕವರ್ ಆಗಿಬಿಟ್ರಪ್ಪ ಅಂತ ಅಂದರೆ ಈ ಕಡೆ ಮತ್ತೊಂದು ತಲೆನೋವು, ಇರಾನ್ದು ವಾರ್ ಶುರುವಾಯಿತು. ಇನ್ನು ಹೆಂಗಪ್ಪ ಮಾರ್ಕೆಟ್ ರಿಕವರ್ ಆಗುತ್ತೆ? ಜನಗಳಿಗೆ ಒಂದು ಸ್ವಲ್ಪ ರಿಕವರ್ ಆಗಿ ಟೈಮ್ ಕೊಟ್ಟರೆ ಆಗುತ್ತೆ. ಈ ಕಳೆದ ವರ್ಷ ಮಾರ್ಕೆಟಿಗೆ ಬಂದಿರೋರು ಯಾರು ಕೂಡ ಮತ್ತೆ ವಾಪಸ್ ಬರಲ್ಲ, ಎಲ್ಲ ದುಡ್ಡು ಕಳ್ಕೊಂಡು ಹೋಗಿರ್ತಾರೆ ಮನೆಗೆ 100%, ಆಯಿತಾ. ಯಾರಿಗೂ ಆ ಪ್ರಾಫಿಟ್ ಬಂದಿರಲ್ಲ. ಪ್ರಾಫಿಟ್ಟು ಈ ಲಾಕ್ಡೌನ್ ಆದಮೇಲೆಲ್ಲ ಜನ ಬಂದಿರ್ತಾರಲ್ವ, ಅವ್ರು ಅಂದ್ಕೊಂಡಿರ್ತಾರೆ ಅಯ್ಯೋ ಮಾರ್ಕೆಟಲ್ಲಿ ಎಷ್ಟು ದುಡ್ಡಿದೆ ಅಂತ. ಈಗ ಗೊತ್ತಾಗ್ತಿರತ್ತೆ. ಕಳೆದ 2 ವರ್ಷದಿಂದ ಜನ ಒಂದು ದುಡ್ಡನ್ನು ಮಾಡಿರಲ್ಲ ಅಥವಾ ದುಡ್ಡನ್ನು ಕಳ್ಕೊಂಡಿರ್ತಾರೆ. ಸೊ ಯಾರಿಗೂ ಸ್ವಲ್ಪ ವೆಯ್ಟ್ ಮಾಡಬೇಕು, ಇನ್ನೊಂದು 2-3 ವರ್ಷ ಅನ್ನುವಂಥ ಪೇಷನ್ಸ್ ಇಲ್ಲ, ಆಯಿತಾ. ಹೇಳ್ತೀನಲ್ಲ, ಕಳೆದ 2 ವರ್ಷದಲ್ಲಿ ನನ್ನ ಅಕೌಂಟಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ. ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡೇ ಇಲ್ಲ ಅಂದ್ಕೊಳ್ಳಿ. ಮಾಡಿದ್ದೀನಿ, ಬಟ್ ಕ್ಯಾಪಿಟಲ್ ಗೇನ್ ಆಗಿಲ್ಲ ನಂದು. ನಾನು ಈ ವರ್ಷ ಯಾವುದೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕಟ್ತಿಲ್ಲ. ಅಟ್ಲೀಸ್ಟ್ ಕಟ್ತಿಲ್ಲ, ಖುಷಿ ಆಗುತ್ತಪ್ಪ. ಏನು ಕಟ್ತಿಲ್ವ, ಅಟ್ಲೀಸ್ಟ್ ಲಾಸ್ ಮಾಡ್ಕೊಂಡಿಲ್ಲ ಅಂತ ಖುಷಿ ಅಂತೂ ಇದೆ. ಒಟ್ಟಿಗೆ ನೆಗೆಟಿವ್ ಇದೆ, ನನ್ನ ಪೋರ್ಟ್ಫೋಲ್ ನೆಗೆಟಿವಲ್ಲಿದೆ. ಹಾಗಂತ ನೆಗೆಟಿವ್ ಇಲ್ಲ ಅಂತ ಅಲ್ಲ, ನೆಗೆಟಿವಲ್ಲಿದೆ. ಬಟ್ ನಂಗೆ ಗೊತ್ತದು ರಿಕವರ್ ಆಗುತ್ತೆ ಅಂತ. ಗೋಲ್ಡ್ ಅಂತೂ ಯಪ್ಪ ದೇವ್ರೇ ಕೇಳಂಗೆ ಇಲ್ಲ. ನಾನು ನನ್ನ ವೈಫಿಗೆ ಹೇಳ್ತಾ ಇದ್ದೆ, ಪಾಪ ಅವ್ರು ಹೇಳೋರು, ಒಂದು 7,000 ಇದೆ, 8,000 ಇದೆ, ಮಾಡಿಸ್ಕೊಂಬಿಡೋಣ ಗೋಲ್ಡ್ನ. ಬೇಡ ಸುಮ್ಮನೆ, ಗೋಲ್ಡ್ ಕಡಿಮೆ ಆಗುತ್ತೆ, 10,000ಕ್ಕೆ ಬಂತು. ಇಲ್ಲ ಮಾಡಿಸ್ಕೊಂಬಿಡೋಣ ಈಗಲೇ. ಸುಮ್ಮನೆ ನಿಂಗೆ ಗೊತ್ತಿಲ್ಲ, ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ. ಆಮೇಲೆ 12,000 ಆಯ್ತು, 13,000 ಆಯ್ತು, 15,000, 16,000 ರೂಪಾಯಿ ಹೋಗಿತ್ತು. 22 ಕ್ಯಾರೆಟ್ 15,000-16,000 ರೂಪಾಯಿಗೆ ಹೋಗಿತ್ತು. ಈಗ ನಾನು ಮುಖ ತೋರ್ಸೋಕೆ ಆಯ್ತಲ್ಲ. ಈಗ ಗೋಲ್ಡ್ ಮಾಡಿಸ್ಕೊಡು ಅಂತ ಕೂತವ್ರೆ, ಎಲ್ಲಿಂದ ಮಾಡಿಸ್ತೀಯ ಹೇಳಿ ನಾನು? ಈಗಿನ ಗೋಲ್ಡ್ ರೇಟಿಂಗ್ ಮಾಡ್ಸೋಕ್ಕಾಗತ್ತೆ ಹೇಳಿ ನೀವು? ಅವ್ರು ಮಾತು ಕಟ್ಕೊಂಡು ಹೋಗ್ಬಿಟ್ಟು ಒಂದು ಮಾಡ್ಕೊಂಡ್ಬಿಟ್ಟಿದ್ರೆ ಗೋಲ್ಡ್ ಕೊಟ್ಟಿರೋಷ್ಟು ಪ್ರಾಫಿಟ್ ಕಳೆದ 2 ವರ್ಷದಲ್ಲಿ ಇನ್ನು ಯಾವುದೂ ಕೊಟ್ಟಿಲ್ಲ ಗುರು. ಅದಕ್ಕೆ ಹೇಳೋದು, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 10% ಗೋಲ್ಡ್ ಇಟ್ಕೊಳ್ಳಿ, ಆಯಿತಾ. ಅದು ನಿಮ್ಮನ್ನು ಉಳಿಸುತ್ತೆ. ಅಂದರೆ ಮಾರ್ಕೆಟ್ ಡೌನ್ ಆದರೂ ಕೂಡ ಅದೊಂದು ಹೆಡ್ಜ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ನಿಮ್ಮನ್ನು ಸ್ವಲ್ಪ ಮೇಲೆ ಕೆತ್ತುತ್ತೆ. ಅಷ್ಟೊಂದು ಲಾಸ್ ಆದರೂ ಅಷ್ಟೊಂದು ಲಾಸ್ ಆಗದೇ ಇರೋ ರೀತಿ ಮಾಡುತ್ತೆ, ಆಯಿತಾ. ಬಟ್ ಈ ವಾರ್ ಶುರು ಆದಮೇಲೆ ಗೋಲ್ಡ್ ರೇಟು ಕೂಡ ಡೌನ್ ಆಗ್ತಾಯಿದೆ, ಈ ಮಾರ್ಕೆಟ್ ಕೂಡ ಡೌನ್ ಆಗ್ತಿದೆ. ನಂಗೆ ಅನ್ನಿಸ್ತಂಗೆ ಇದು ಸ್ವಲ್ಪ ಬೇಗನೆ ರಿಕವರ್ ಆದರೂ ಆಗಬಹುದೇನೋ, ಗೊತ್ತಿಲ್ಲ, ಆಯಿತಾ. ನೆಕ್ಸ್ಟ್ ಇನ್ನೇನು ಕಾದಿದೆಯೋ ಗೊತ್ತಿಲ್ಲ. ಇನ್ನೊಂದು ಯಾವ ದೊಡ್ಡ ಲಾಕ್ಡೌನ್ ಬರುತ್ತೋ ನೆಕ್ಸ್ಟ್ ಏನೋ ಅಂತ ಗೊತ್ತಿಲ್ಲ ಗುರು. ಯಪ್ಪ ತಲೆ ಕೆಟ್ಟೋಗುತ್ತೆ. ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಈ ಥರ ಒಂದು ಸಮಯದಲ್ಲಿ. ನಾನೇನು ಹೇಳೋದಕ್ಕೂ ಕೂಡ ಆಗಲ್ಲ. ನಂಗೆ ಗೊತ್ತಿಲ್ಲ. ನೋಡ್ರಪ್ಪ, ಮಾರ್ಕೆಟ್ ನಿಮಗೆ ಡೌನ್ ಇದೆ ಅಂತ ಅನಿಸುತ್ತಾ, ಮಾರ್ಕೆಟ್ ಕರೆಕ್ಷನ್ ತೊಗೊಂಡಿದೆ ಅಂತ ಅನಿಸುತ್ತಾ, ನೋಡಿ ನಿಮ್ಮ ಕೈಲಾದಷ್ಟು ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಂದು 2-3 ರೂಪಾಯಿ ಇನ್ವೆಸ್ಟ್ ಮಾಡಿ ನೋಡಿ. ಮತ್ತೆ ಕರೆಕ್ಷನ್ ತೊಗೊಳುತ್ತಾ, ಆಮೇಲೆ ಉಳಿದ ಒಂದು 2-3 ರೂಪಾಯಿ ಮಾಡಿ, ಮತ್ತೆ ಇನ್ನೂ ಡೌನ್ ಆಗುತ್ತೆ, ಆಮೇಲೆ ಒಂದು 3 ರೂಪಾಯಿ ಮಾಡಿ. ಆ ಥರ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇರೋ ಬರೋ ದುಡ್ಡನ್ನೆಲ್ಲ ಫುಲ್ಲು ಡೌನ್ ಆಗಿದೆ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಮಾಡ್ಕೊಂಬಂದ್ರೊಳ್ಳೆ. ಹೇಳೋಕ್ಕಾಗಲ್ಲ. ರೈಟ್ ಟೈಮ್ ಈಗಲಾದರೂ ಆಗಿರ್ಬೋದು, ನಾಳೆನಾದರೂ ಆಗಿರ್ಬೋದು, ಆಚೆ ನಾಡಿದ್ದಾದರೂ ಅಥವಾ ಗೊತ್ತಿಲ್ಲ. ಫ್ಯೂಚರ್ನಲ್ಲಿ ಮಾರ್ಕೆಟ್ ಇಷ್ಟು ಡೌನ್ ಬರ್ದೇ ಇರ್ಬೋದು, ಫ್ಯೂಚರ್ನಲ್ಲಿ ಇನ್ನೂ ಮೇಲಕ್ಕೆ ಹೋದ್ರೂ ಹೋಗ್ಬೋದು. ಇದು ರೈಟ್ ಟೈಮ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅದನ್ನು. ನಮಗೆ ಈ ಲಾಕ್ಡೌನ್ ಆದಮೇಲೆ ಯಾರಿಗೆ ಗೊತ್ತಿತ್ತು 2020 ಯಾರಿಗೆ ಗೊತ್ತಿದ್ದು ರೈಟ್ ಟೈಮ್ ಅಂತ?
ಕೆಲವು ಜನ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬೇಜಾನ್ ದುಡ್ಡನ್ನು ಮಾಡ್ಕೊಂಡ್ರು, ಕೋಟ್ಯಾಂತರ ರೂಪಾಯಿ ಮಾಡಿದ್ರು. ಆಯಿತಾ, ನಾನು ಮಾಡಿದ್ದೀನಿ, ಹಂಗಂತ ಮಾಡಿಲ್ಲ ಅಂತಲ್ಲ, ಅಷ್ಟೊಂದು ಮಾಡಿಲ್ಲ. ಬಟ್ ಸ್ಟಿಲ್ ಹೇಳ್ತೀನಿ ಕೇಳಿ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ದುಡ್ಡು ಕಳ್ಕೊಂಡಿರ್ತೀರ, ಕಾಮೆಂಟ್ ಹಾಕಿರ್ತೀರ, ಅಣ್ಣ ನಿಮ್ಮ ಪೋರ್ಟ್ಫೋಲಿಯೋ ತೋರಿಸಿ, ನಿಮ್ಮ ನೋಡಿ ಅಟ್ಲೀಸ್ಟ್ ಖುಷಿ ಪಡ್ಕೋತೀನಿ ನೀವು ಕಳ್ಕೊಂಡಿದ್ದೀರಾ ಅಂತ. ನಾನು ಕಳ್ಕೊಂಡಿದ್ದೀನಿ, ನಂದು ಪ್ರಾಫಿಟ್ ಇಲ್ಲ. ಆಯಿತಾ, ಗ್ರಾಫ್ ಬೇಕಾ ತೋರಿಸಿ ನೋಡ್ಕೊಳ್ಳಿ. ಇದು ನಂದು ಕಳೆದ 5 ವರ್ಷದ ಗ್ರಾಫು ನಾನು ನಿಮಗೆ ನನ್ನ ಪೋರ್ಟ್ಫೋಲಿಯೋದು. ಸೊ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 2024ರಿಂದ ಇಲ್ಲಿವರೆಗೆ ಮೇಜರ್ ಚೇಂಜಸ್ಸು ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಗಿಲ್ಲ. ಫ್ಲ್ಯಾಟೇ ಇದೆ, ಒಂದು ಕೆಳಗೆ ಹೋಗುತ್ತೆ ಮೇಲಕ್ಕೆ ಬರುತ್ತೆ, ಕೆಳಗೆ ಹೋಗಿ ಮೇಲಕ್ಕೆ ಬರುತ್ತೆ, ಹಿಂಗೆ ಇದೆ ಅಷ್ಟೇ. ಸೊ ಏನೂ ದುಡ್ಡನ್ನು ಮಾಡೋದಕ್ಕಾಗಿಲ್ಲ. ಸೊ ತಲೆ ಕೆಡ್ಸ್ಕೊಂಬೇಡಿ, ಮಾರ್ಕೆಟ್ ಒಂದಲ್ಲ ಒಂದಿನ ರಿಕವರ್ ಆಗೇ ಆಗುತ್ತೆ. ನಾನು ಹೇಳೋದಾದರೆ ಒಂದೇ ಸಲ ಸ್ಟಾಕ್ ಮಾರ್ಕೆಟ್ ಇಳಿಬೇಡಿ, ಮ್ಯೂಚುವಲ್ ಫಂಡಿಂಗ್ ಶುರು ಮಾಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಇನ್ನೂ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಯಾವುದೂ ಇಲ್ಲ ಅಂದರೆ ಆ ಮುಖಾಂತರ ನೀವು ಓಪನ್ ಮಾಡ್ಕೊಬೋದು. ಸೊ ನೋಡಿ, ಝೆರೋದಾ ಅದು ಇದೆ, ಇನ್ನೊಂದು ಒಟ್ಟಿಗೆ 2 ಪ್ಲ್ಯಾಟ್ಫಾರ್ಮ್ದು ಹಾಕಿರ್ತೀನಿ ಒಟ್ಟಿಗೆ. ಸೊ ಇದು ಕಣ್ರಪ್ಪ ಕಳೆದ 2 ವರ್ಷದ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಯ ಕತೆ. ನಾನು ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಮುಂಚೆನೆ ಅಂತ ಅಂದ್ಕೊಂಡೆ, ಬಟ್ ಇನ್ನೇನು ಅಂತ ಮಾಡ್ತೀರಾ ಗುರು, ಮಾರ್ಕೆಟ್ ಅದು ಲಾಸ್ಟ್ ಟೈಮ್ ಅದನ್ನೇ ಮಾಡಿದ್ದೆ ನಾನು, ಡೌನ್ ಆಗಿದೆ ಅಂತ. ಸೊ ಒಂದೊಂದು ದಿನಕ್ಕೆ ಬೇಜಾನ್ 5-6% ಕಳ್ಕೊಂಡಿದ್ದೀನಿ ಎಷ್ಟೋ ಸಲ ನಾನು. 4% ಮೊನ್ನೆ ಯಾವುದೋ ಆಗಿತ್ತಲ್ಲ, 4% ಡೌನ್ ಆಗಿತ್ತಪ್ಪ ನನ್ನ ಪೋರ್ಟ್ಫೋಲಿಯೋ. ಕ್ರೇಜಿ. ಹೇಳ್ತೀನಿ ಕೇಳಿ, ಪೇಷನ್ಸ್ ಇಲ್ಲ ಅಂದರೆ ನೀವು ಈ ಮಾರ್ಕೆಟಿಗೆ ಬರಲೇಬೇಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಆಯಿತಾ, ಕೆಲವು ಜನ ಇಂಟ್ರಾಡೇ ಮಾಡ್ತೀರಾ, ನೋಡ್ರಪ್ಪ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡು. ಮೆಜಾರಿಟಿ ಜನ ಈ ಇಂಟ್ರಾಡೇಯಿಂದ ಮತ್ತು F&Oಯಿಂದ ಯಾರೂ ದುಡ್ಡು ಮಾಡಲ್ಲ. ಆಯಿತಾ, ಕೆಲವು ಜನ ಮಾಡ್ಬೋದು, 1-2% ಜನ ಮಾಡ್ಬೋದು, ಬಿಟ್ಟರೆ ಮೆಜಾರಿಟಿ ಜನ ದುಡ್ಡು ಕಳ್ಕೋತಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೇ ಒಳ್ಳೆಯದು, ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ನೋಡಿ, ಇದು ನನ್ನ ಸಜೆಷನ್. ನಾನು ನಿಮಗೆ ಒಟ್ಟಿನಲ್ಲಿ ನಿಮ್ಮ ಖುಷಿಗೆ ನಾನು ಹೇಳ್ತಾ ಇದ್ದೀನಿ. ನಾನು ಲಾಸ್ಟ್ 2 ವರ್ಷದಲ್ಲಿ ಏನೂ ದುಡ್ಡು ಮಾಡಿಲ್ಲ ಈ ಮಾರ್ಕೆಟಲ್ಲಿ, ಝೀರೋ. ಒಟ್ಟಿಗೆ ದುಡ್ಡನ್ನು ಅಷ್ಟೊಂದೇನು ಕಳ್ಕೊಂಡಿಲ್ಲ, ನೆಗೆಟಿವ್ ಆಗಿದೆ, ಬಟ್ ಅಷ್ಟೊಂದೇನು ಕಳ್ಕೊಂಡಿಲ್ಲ. ಓವರಾಲ್ ನನ್ನ ಪೋರ್ಟ್ಫೋಲಿಯೋ ಜರ್ನಿಯಲ್ಲಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಎಲ್ಲದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ನೆಗೆಟಿವಲ್ಲಿಲ್ಲ. ನಾನು ಬೇಜಾನ್ ಪ್ರಾಫಿಟಲ್ಲಿದ್ದೀನಿ. ಮಾರ್ಕೆಟ್ ಇಷ್ಟು ಡೌನ್ ಆಗಿದ್ರು ನಾನು ನೆಗೆಟಿವಲ್ಲಿಲ್ಲ, ಬೇಜಾನ್ ಪ್ರಾಫಿಟಲ್ಲಿದ್ದೀನಿ. ಬೇಜಾನ್ ಪ್ರಾಫಿಟಲ್ಲಿದ್ದೀನಿ. ಇನ್ನೂ ಒಂದು ಮಾರ್ಕೆಟ್ ಒಂದು 15%-20% ಡೌನ್ ಆದರೆ ಮೋಸ್ಟ್ಲಿ ನೆಗೆಟಿವ್ ಹೋಗ್ಬೋದು ಮಾರ್ಕೆಟು. ಈಗ ಆಲ್ರೆಡಿ ಆಲ್ ಟೈಮ್ ಹೈಯಿಂದ ಒಂದು 15% ಡೌನ್ ಆಗಿದೆ. ಈಗ ಇನ್ನೂ ಒಂದು 15-20% ಬಿದ್ದರೂ ತಡ್ಕೋತೀನಿ. ಆಯಿತಾ, ಸೊ ಏನಕ್ಕೆ ಅಂದರೆ ಗೊತ್ತು ನನಗೆ ನನ್ನ ಜರ್ನಿಯಲ್ಲಿ ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡ್ಕೊಂಬಂದಿರೋದೆಲ್ಲ ಪ್ರಾಫಿಟಲ್ಲೇ ಇದ್ದೀನಿ. ಆಯಿತಾ, ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಅದೊಂದು ಧೈರ್ಯ ಇದೆ ಅಷ್ಟೇ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು ಒಂದು ಪ್ಲಸ್ ಪಾಯಿಂಟ್. ಆಯಿತಾ, ಏನಕ್ಕೆ ಅಂದರೆ ನೀವು ಹಾಕಿರೋ ದುಡ್ಡಿದೆಯಪ್ಪ, ಹಾಕಿರೋ ದುಡ್ಡಿಗಿಂತ ಇನ್ನೂ ಜಾಸ್ತಿನೇ ಇದೆ. ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಬಿದ್ದರೂ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಅಷ್ಟೇ. ಸೊ ಇದಿಷ್ಟು ಈ ಸಣ್ಣ ವೀಡಿಯೋ. ಐ ಹೋಪ್ ನಿಮಗೆ ಒಂದು ಸ್ವಲ್ಪ ಸಮಾಧಾನ ಆಗಿದೆ ಇದರಿಂದ ಅಂತ ಅನ್ಕೋತೀನಿ. ಸೊ ನಿಮ್ಮದು ಅಷ್ಟೇ ಅಲ್ಲ, ಎಲ್ಲರದ್ದು ಆಗಿದೆ, ನಮ್ಮದು ಆಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರ ನೋಡೋಣ, ಆದಷ್ಟು ನಾನು 15 ದಿನಕ್ಕೋ ವಾರಕ್ಕೋ ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.